ರೇಣುಕಾಸ್ವಾಮಿ ಕೊಲೆಯಲ್ಲಿ ನಟ ದರ್ಶನ್ ನೇರ ಭಾಗಿಯಾಗಿದ್ದಾರೆ. ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಪೊಲೀಸ್ ತನಿಖಾ ತಂಡ. A2 ಆರೋಪಿ ದರ್ಶನ್ ಕೊಲೆಯಲ್ಲಿ ನೇರ ಭಾಗಿಯಾಗಿದ್ದಾರೆ ಅಂತ ಹೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಹಣ, ಪ್ರಭಾವ, ಅಭಿಮಾನಿಗಳನ್ನ ಬಳಸಿದ್ದಾರೆ ನಟ ದರ್ಶನ್. ಕಾನೂನನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಕೊಲೆ ಕೃತ್ಯ ಮರೆಮಾಚಲು ಹಣ ನೀಡಿದ್ದಾರೆ ದರ್ಶನ್. ಕೋರ್ಟ್ಗೆ ರಿಮಾಂಡ್ ರಿಪೋರ್ಟ್ ಸಲ್ಲಿಸಿದ್ದಾರೆ ಪೊಲೀಸರು. ರಿಪೋರ್ಟ್ ನಲ್ಲಿ ನಟ ದರ್ಶನ್ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. ನಟ ದರ್ಶನ್ಗೆ ಕೊಲೆ ಕೇಸ್ನಲ್ಲಿ ಶಿಕ್ಷೆ ಕನ್ಫರ್ಮ್ ಆಗುತ್ತಾ? ಹಾಗಾದ್ರೆ ದರ್ಶನ್ ವಿರುದ್ಧವಾಗಿ ಪ್ರಬಲ ಸಾಕ್ಷ್ಯ ಕಲೆ ಹಾಕಿದ್ದಾರೆ ಪೊಲೀಸರು. ದರ್ಶನ್ ವಿರುದ್ಧ ಪೊಲೀಸರಿಂದ ಸ್ಟ್ರಾಂಗ್ ರಿಪೋರ್ಟ್ ರೆಡಿ ಆಗಿದೆ. ರೇಣುಕಾಸ್ವಾಮಿ ಕೊಲೆಯಲ್ಲಿ ನಟ ದರ್ಶನ್ ನೇರ ಭಾಗಿಯಾಗಿದ್ದಾರೆ ಅನ್ನೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇರೋದು. ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಪೊಲೀಸರು. A2 ದರ್ಶನ್ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಹಣ, ಪ್ರಭಾವ ಮತ್ತು ಅಭಿಮಾನಿಗಳನ್ನ ಈ ಪ್ರಕರಣದಲ್ಲಿ ಬಳಸಿಕೊಂಡಿದ್ದಾರೆ. ಕಾನೂನನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ದರ್ಶನ್. ಕೊಲೆ ಕೃತ್ಯ ಮರೆಮಾಚೋದಕ್ಕೆ ಹಣ ನೀಡಿದ್ದಾರೆ ದರ್ಶನ್. ಅಂದ್ರೆ ಆತನ ಮೃತದೇಹವನ್ನ, ಅಂದ್ರೆ ಕೊಂದ ನಂತರ ರೇಣುಕಾಸ್ವಾಮಿಯ ಮೃತದೇಹವನ್ನ ಎಲ್ಲಾದ್ರೂ ಬಿಸಾಡಿ ಅದು ನನ್ನ ಮೇಲೆ ಬರಬಾರ್ದು ಅಷ್ಟೇ, ಈ ಪ್ರಕರಣದಲ್ಲಿ ನನ್ನ ಹೆಸರು ಬರಬಾರದು ಅಂತ ಹೇಳಿ ಅವರ ಸಹಚರರಿಗೆ 30 ಲಕ್ಷ ರೂಪಾಯಿ ಹಣವನ್ನ ದರ್ಶನ್ ಕೊಟ್ಟಿರ್ತಾರೆ. ಹಾಗಾಗಿನೇ ಕೊಲೆ ಕೃತ್ಯ ಮರೆಮಾಚುವುದಕ್ಕೆ ಹಣ ನೀಡಿರುವ ಆರೋಪವೂ ಕೂಡ ದರ್ಶನ್ ಮೇಲಿದೆ. ಕೋರ್ಟ್ಗೆ ರಿಮಾಂಡ್ ರಿಪೋರ್ಟ್ ಸಲ್ಲಿಸಿದ್ದಾರೆ ಪೊಲೀಸರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ರಿಪೋರ್ಟ್ ನಲ್ಲಿ ನಟ ದರ್ಶನ್ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬಂದಿವೆ. ನಟ ದರ್ಶನ್ಗೆ ಕೊಲೆ ಕೇಸ್ನಲ್ಲಿ ಶಿಕ್ಷೆ ಕನ್ಫರ್ಮ್ ಆಗುತ್ತಾ ಇಲ್ವಾ ಅನ್ನೋದೇ ಈಗಿರುವಂತ ಪ್ರಶ್ನೆ.